ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸತ್ಯ ಉಳ್ಳಾಗಡ್ಡಿ ಮಾತಾಡ್ತಾ ಇರೋದು. ಸೊ ನನ್ನ ಚಾನಲ್ನಲ್ಲಿ ನಾನು ಮೆನ್ಷನ್ ಮಾಡಿರೋ ಪ್ರಕಾರ ಹೆಲ್ದಿ ಫುಡ್ ಬಗ್ಗೆನೂ ಹೇಳಬೇಕು ಅನ್ಕೋತಾ ಇದ್ದೆ. ಸೊ ಹೆಲ್ದಿ ಫುಡ್, ಇವತ್ತಿನ ಹೆಲ್ದಿ ಫುಡ್ ಬಂದ್ಬಿಟ್ಟು ಸೊ ಇದು ಮೊಳಕೆ ಒಡಿಸಿದ ಹೆಸರು ಕಾಳುಗಳು. ಇದರ ಬಗ್ಗೆ, ಇದರ ಮಹತ್ವವೇನು, ಇದನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗಳಿಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಇನ್ನೊಂದು, ಇದು ಒಣಗಿದ ಕಾಳುಗಳಿಗೂ ಮತ್ತು ಈ ಮೊಳಕೆ ಒಡಿಸಿದ ಕಾಳುಗಳಿಗೂ ವ್ಯತ್ಯಾಸ ಏನಾಗ್ತದೆ, ನಮ್ಮ ಬಾಡಿನಲ್ಲಿ ವ್ಯತ್ಯಾಸ ಏನಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದು ಮೊಳಕೆ ಕಾಳುಗಳು ಅಂದರೆ ಯಾವ ರೂಪ, ಮೊಳಕೆ ಒಡಿಸೋದ್ರಿಂದ ನೀರಲ್ಲಿ ನೆನೆಬಿಟ್ಟು ಮೊಳಕೆ ಒಡಿಸೋದ್ರಿಂದ ಯಾವ ರೂಪವನ್ನು ಪಡ್ಕೊಳ್ತಾವೆ, ಯಾವ ಸತ್ವವನ್ನು ಪಡ್ಕೊಳ್ತಾವೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲು ಒಬ್ಬ ಶಿಲ್ಪಿ ಅವನು ಒಂದು ಕಲ್ಲನ್ನು ತರ್ತಾನೆ. ಮೊದಲು ಅದು ಕಲ್ಲಂತ ಅನಿಸ್ಕೊಳ್ತಾ ಇರುತ್ತೆ. ಆ ಕಲ್ಲನ್ನು ತಂದುಬಿಟ್ಟು ಅದನ್ನು ಕೆತ್ತಿ ಶಿಲೆಯನ್ನಾಗಿ ಮಾಡಿ ಒಂದು ದೇವಸ್ಥಾನದ ಒಳಗಡೆ ಇಟ್ಟು ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಸೊ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಅಂದರೆ ಒಂದು ಅಗೋಚರವಾದ ಶಕ್ತಿ ಅದರಲ್ಲಿ ಅಡಗಿರ್ತದೆ. ಅದು ನಮಗೆ ಅಗೋಚರವಾಗಿರ್ತದೆ, ಅಂದರೆ ಕಾಣಿಸ್ತಾ ಇರಲ್ಲ. ಬಟ್ ಅದರಿಂದ ನಮಗೆ ನಮ್ಮ ಮನಸ್ಸಿನಲ್ಲಿನೇ ನಾವು ಅಗೋಚರವಾದಂಥ ಶಕ್ತಿ ಇದೆ ಅಂತ ನಮಗೆ ಫೀಲ್ ಆಗ್ತಾ ಇರುತ್ತೆ. ಅದೇ ಥರ ಈ ಮೊಳಕೆ ಒಡಿಸಿದ ಕಾಳುಗಳಲ್ಲಿನೂ ಕೂಡ ಒಂದು ಅಗೋಚರವಾದ ಶಕ್ತಿ ಇರ್ತದೆ. ಅಂದರೆ ಈಗ ಹೇಗದ ನಿರ್ಜೀವ ವಸ್ತು, ಅಂದರೆ ಈಗ ನಾವು ಈ ನಿದ್ರಾವಸ್ಥೆಯಲ್ಲಿ ಹೆಂಗಿರ್ತೀವಿ ಅಂತಂದರೆ ಒಂದು ಸ್ಥೂಲ ಮನಸ್ಥಿತಿಯಲ್ಲಿ ಇರ್ತೀವಿ. ಸ್ಥೂಲ ಮನಸ್ಥಿತಿಯಲ್ಲಿ ಅಂತಂದರೆ ನಾವು ಅಂದುಕೊಂಡಿರೋ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ ನಿದ್ರಾವಸ್ಥೆಯಲ್ಲಿ. ಅದೇ ನಾವು ಎದ್ದಾಗ ನಾವು ಅಂದುಕೊಂಡಿರೋ ಕೆಲಸ ಮಾಡೋಕ್ಕಾಗ್ತದೆ ನಮಗೆ. ಅಂದರೆ ಜಾಗೃತ ಅವಸ್ಥೆಯಲ್ಲಿ ಎಲ್ಲವನ್ನೂ ಮಾಡೋಕ್ಕಾಗ್ತದೆ. ಅದೇ ರೀತಿ ಈ ಮೊಳಕೆ ಕಾಳುಗಳು ಕೂಡ ಒಂದು ಜಾಗೃತ ಅವಸ್ಥೆಯಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಸೊ ಇಂಥ ಕಾಳುಗಳನ್ನು ಇದು ಮೊಳಕೆ ಬರೆಸೋದು ಹೇಗೆ ಅಂತಂದರೆ, ಈಗ ಸಪೋಸ್ ಇವತ್ತು ನೈಟ್ ನಾವು ಒಂದು 9 ಗಂಟೆಗೆಲ್ಲ ನೆನೆಸಿ ಇಟ್ಬಿಡ್ಬೇಕು. 9 ಗಂಟೆಗೆ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆ ಅಂದರೆ 10 to 12 ಅವರ್ಸ್ ಅದನ್ನು ನೆನೆಸಿಟ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ರೆ, ಸೊ ಮತ್ತೆ ಒಂದು 6 to 8 ಅವರ್ಸ್ ಕಟ್ಟಿಟ್ಟಾಗ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವುಗಳನ್ನು ತೆಗೆದು ನಾವು ಸೇವಿಸಬೇಕು. ಸೊ ಈ ಮೊಳಕೆ ಕಾಳುಗಳಿಂದ ಅಂದರೆ ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ಸ್ ಅಂತಂದರೆ, ಈಗ ಇವುಗಳಲ್ಲಿ ಎಂಥ ಶಕ್ತಿ ಅಡಗಿರುತ್ತೆ ಅಂತಂದರೆ, ಸೊ ಈಗ ಈ ಜಗತ್ತಿನಲ್ಲಿ ಏನೇ ರಚನೆ ಆಗಬೇಕು ಅದರನ್ನು ಪಂಚಭೂತಗಳಿಂದ ಆಗ್ತವೆ ಅಂತ ಹೇಳ್ತಾರೆ. ಪಂಚಭೂತಗಳಂದರೆ ವಾಯು, ಅಗ್ನಿ, ಆಕಾಶ, ನೀರು, ಗಾಳಿ. ಈ ಪಂಚಭೂತಗಳಿಂದನೇ ರಚನೆ ಆಗ್ತವೆ. ನಮ್ಮ ಬಾಡಿ ಕೂಡ ಪಂಚಭೂತಗಳಿಂದನೇ ಆಗಿದ್ದು ಅಂತ ಹೇಳ್ತಾರೆ. ಮತ್ತು ನಾವು ಕಡೆಗೂ ಪಂಚಭೂತಗಳಲ್ಲೇ ಲೀನ್ ಆಗ್ತೀವಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇದನ್ನು ನೆನೆಸಿಡೋದ್ರಿಂದ ಅದರಲ್ಲಿ ಜಲತತ್ವ ಅಡಗಿರೋದ್ರಿಂದ ಅದು ಪಂಚಭೂತಗಳ ಸತ್ವವನ್ನು ಹೊಂದಿರ್ತದೆ. ಅದು ಪಂಚಭೂತಗಳ ಸತ್ವ ನಮ್ಮ ದೇಹಕ್ಕೆ ಒಂದು 100 ಬೆನಿಫಿಟ್ಸ್ ಕೊಡ್ತದೆ. ಸೊ ಇವುಗಳನ್ನು ತಿನ್ನೋದ್ರಿಂದ ನಮಗೇನು ಬೆನಿಫಿಟ್ಸ್ ಆಗ್ತದೆ ಅಂತಂದರೆ, ಮಲಬದ್ಧತೆ, ಫಸ್ಟ್ ಆಫ್ ಆಲ್ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತೈತಿ. ಮಲಬದ್ಧತೆ ಸಮಸ್ಯೆ ಅಂದರೆ ಕೆಲವರಿಗೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಸೊ ಅವರಿಗೆ ಇದು ಬೆನಿಫಿಟ್ಸ್ ಆಗ್ತೈತಿ. ಮತ್ತು ಜೀರ್ಣಾಂಗ ವ್ಯವಸ್ಥೆ ಕೂಡ ಕ್ರಿಯಾಶೀಲಗೊಳ್ತೈತಿ. ಮತ್ತು ನಮ್ಮ ಬಾಡಿ ಹೆಂಗಂದರೆ 7 ಧಾತುಗಳಿಂದ ನಿರ್ಮಾಣ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವೇ ಸಪ್ತಧಾತುಗಳು: ರಕ್ತ, ರಸ, ಮಾಂಸ, ಮಜ್ಜೆ, ಮೇಧ, ಅಸ್ಥಿ ಮತ್ತು ಶುಕ್ರ. ಈ ಸಪ್ತಧಾತುಗಳಿಗೆ ಸೊ ಪ್ರೋಟೀನ್ಗಳ ಅವಶ್ಯಕತೆ ಇರುತ್ತೆ. ನಮ್ಮ ಬಾಡಿ ಡೆವಲಪ್ಮೆಂಟ್ಗೆ ಈ ಪ್ರೋಟೀನ್ಗಳ ಅವಶ್ಯಕತೆ ಇರೋದ್ರಿಂದ ಈ ಮೊಳಕೆ ಕಾಳುಗಳು ಆ ಸಪ್ತಧಾತುಗಳಿಗೆ ಬೇಕಾಗಿರುವಂಥ ಪ್ರೋಟೀನ್ಗಳನ್ನು ಈ ಮೊಳಕೆ ಕಾಳುಗಳು ಒದಗಿಸ್ತವೆ. ಮತ್ತು ಇನ್ನೂ ಕೆಲವೊಂದು ಬೆನಿಫಿಟ್ಸ್ ಹೇಳಬೇಕು ಅಂತಂದರೆ, ನರಗಳ ದೌರ್ಬಲ್ಯತೆ ಸಮಸ್ಯೆಯನ್ನು ಇವು ಕಡಿಮೆ ಮಾಡ್ತವೆ. ಮತ್ತು ಮಾಂಸಖಂಡಗಳ ಬಲಗೊಳ್ತವೆ. ಮಾಂಸಖಂಡಗಳ ಮಲಿನತೆಯನ್ನು ದೂರ ಮಾಡ್ತವೆ. ನಮ್ಮ ದೇಹದಲ್ಲಿ 3 ಮೇನ್ ಮಲಿನತೆಗಳು ಇರ್ತವೆ. ಅವು ಯಾವಂದರೆ ವಾತ, ಪಿತ್ತ ಮತ್ತು ಕಫ. ಈ 3 ಮಲಿನತೆಗಳನ್ನು ಈ ಮೊಳಕೆ ಕಾಳುಗಳು ತಿನ್ನೋದ್ರಿಂದ ಅವುಗಳ ಮಲಿನತೆಯನ್ನು ದೂರ ಹಾಕ್ಬೋದು. ಅಂದರೆ ನಮ್ಮ ಶರೀರದ ಶಕ್ತಿ ಕೂಡ ವಿಕಾಸಗೊಳ್ತದೆ. ಮತ್ತು ಮನಸ್ಥಿತಿ ಕೂಡ ವಿಕಾಸಗೊಳ್ತದೆ. ನರಗಳ ದೌರ್ಬಲ್ಯತೆ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತು ಅಂದರೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಅಂತೀವಲ್ಲ, ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಕಡಿಮೆ ಆಗ್ತದೆ. ಬ್ಯಾಲೆನ್ಸ್ ಸ್ಥಿತಿಯಲ್ಲಿ ಇರ್ತೀವಿ. ಅಂದರೆ ಈಗ ನಾವು ಯಾವುದೇ ಆದ್ರೂ ಒಂದು ಜಾಸ್ತಿ ಆದ್ರೂ ಕಷ್ಟ, ಒಂದು ಕಡಿಮೆ ಆದ್ರೂ ಕಷ್ಟ. ಅದೇ ನಾವು ಬ್ಯಾಲೆನ್ಸ್ ಸ್ಥಿತಿಯಲ್ಲಿ ಇರಬೇಕು ಅಂತಂದರೆ
ಸೊ ಇಂಥವುಗಳನ್ನು ಸೇವಿಸುವುದರಿಂದ ನಾವು ನಮ್ಮ ಶರೀರ ಬ್ಯಾಲೆನ್ಸ್ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಮೇನ್ ಏನಿರುತ್ತೆ ಅಂದರೆ ಇದರಲ್ಲಿ ಏನು ಒದಗಿಸ್ತವೆ ಅಂತಂದರೆ ಇವು ಶರೀರಕ್ಕೆ ಬೇಕಾಗಿರುವಂಥ ಪೊಟ್ಯಾಷಿಯಮ್ಮು, ಮ್ಯಾಗ್ನೇಷಿಯಮ್ಮು, ಕ್ಯಾಲ್ಶಿಯಮ್ಮು, ಜಿಂಕು, ಸೊ ಇಂಥ ಪೋಷಕಾಂಶಗಳನ್ನ ಅಂದರೆ ಫೈಬರ್ ಅಂಶ ಹೆಚ್ಚು ಇರೋದ್ರಿಂದ ನಮ್ಮ ಬಾಡಿಯನ್ನು ಸ್ವಚ್ಛಗೊಳಿಸುವುದಕ್ಕೆ ಇವು ಹೆಲ್ಪ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಇವುಗಳನ್ನು ಅಂದರೆ ಕೆಲವರಿಗೆ ಇವುಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಪಿತ್ತ ಆಗುತ್ತೆ. ಅಂದರೆ ಹಸಿ ಕಾಳುಗಳನ್ನು ತಿನ್ನೋದ್ರಿಂದ ಕೆಲವರಿಗೆ ಆ ಸಮಸ್ಯೆ ಉಂಟಾಗ್ತದೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಣಗಿದ ಕಾಳುಗಳನ್ನು ಈಗ ಇಡ್ಲಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ತೀವಲ್ಲ ಅದೇ ಥರ ಅದನ್ನು ಸಣ್ಣಾಗಿ ಪೌಡರ್ ಮಾಡಿಕೊಂಡು ಅದರಲ್ಲಿ ಶುಂಠಿ, ಜೀರಿಗೆ, ಕಾಳು ಮೆಣಸು ಇಂಥದ್ದೆಲ್ಲ ಹಾಕಿಬಿಟ್ಟು, ಸೊ ನಾವು ಈಗ ಕುಕ್ಕರ್ನಲ್ಲಿ ಹಾಕಿ ಬೇಯಿಸೋದಲ್ಲ, ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಪೌಡರನ್ನು ಹಾಕಿಬಿಟ್ಟು ಇಡ್ಲಿ ಯಾವ ಥರ ಬೇಯಿಸ್ತೀವಲ್ಲ ಹಬೆನಲ್ಲಿ, ಆ ಹಬೆನಲ್ಲಿ ಬೇಯಿಸಿ ತಿನ್ನೋದ್ರಿಂದ ಅಂದರೆ ಅವರಿಗೆ ಆ ಥರ ಹೆಲ್ಪ್ ಆಗುತ್ತೆ ಇದು. ಸೊ ಅಂದರೆ ಯಾರಿಗೆ ಪಿತ್ತ ಆಗುತ್ತಲ್ಲ ಹಸಿ ಕಾಳುಗಳನ್ನು ತಿನ್ನೋದ್ರಿಂದ ಅವರು ಆ ಥರ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಆ ಥರ ಬೆನಿಫಿಟ್ಸ್ ಆಗ್ತವೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದ ಹೆಲ್ದಿ ಫುಡ್ ಬಗ್ಗೆ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ.